ಕ್ವನಾಕ ಪೃಷ್ಠಗಮನಂ ಪುನರಾವೃತ್ತಿ ಲಕ್ಷಣಂ ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜಮನುತ್ತಮಂ. ಬಹಳ ಸುಂದರವಾದ ಮಾತು. ನಾಕ ಅಂದ್ರೆ ಸ್ವರ್ಗ. ಯಾಕೆ ಸ್ವರ್ಗದ ಬೆನ್ನು ಬೀಳ್ತೀರಪ್ಪ? ಪುನರಾವೃತ್ತಿ ಲಕ್ಷಣಂ, ಮತ್ತೆ ಸ್ವರ್ಗ ಭೂಮಿ ನರಕ, ಸ್ವರ್ಗ ಭೂಮಿ ನರಕ ಅಂತ ಪುನರಾವೃತ್ತಿ ಚಕ್ರ ಸುತ್ತುವ ಈ ಸಂಸಾರದ ಸಂಗತಿಗಳಿಗೆ ಯಾಕೆ ನಾವು ಬಲಿ ಬೀಳ್ಬೇಕು? ಅದು ಎಲ್ಲಿ? ಅದು ಅದರ ಸುಖದ ಮಟ್ಟ ಏನದು? ಪುನರಾವೃತ್ತಿ ಲಕ್ಷಣಂ ನಾಕ ಪೃಷ್ಠಗಮನಂ ಕ್ವ. ಪುನರಾವೃತ್ತಿಯನ್ನ ಉಂಟು ಮಾಡುವ, ಮತ್ತೆ ಮತ್ತೆ ಚಲಿಸುವಂತೆ ಮಾಡುವ ಸ್ವರ್ಗ ಗಮನದ ಸಂತೋಷ ಎಲ್ಲಿಯದ್ದು? ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜವನುತ್ತಮಂ. ಸ್ವರ್ಗದ ಫಲ ಎಲ್ಲಿ? ವಾಸುದೇವನ ಜಪವನ್ನ ಮಾಡಿದ್ರಿಂದಾಗಿ ಸಿಗುವಂತಹ ಉತ್ತಮವಾದ ಮುಕ್ತಿಯ ಬೀಜವೆನಿಸಿದಂತಹ ಅನುಷ್ಠಾನವೆಲ್ಲಿ? ಅಂದ್ರೆ ವಾಸುದೇವ ಮಂತ್ರ ಮತ್ತು ಸ್ವರ್ಗ ಇದೆರಡನ್ನು ತೂಗಿದಾಗ, ವಾಸುದೇವನ ನಾಮಕ್ಕೆ ಮತ್ತು ಸ್ವರ್ಗಕ್ಕೆ ತೂಗಿದ್ರೆ ವಾಸುದೇವ ನಾಮ ಎಲ್ಲೋ, ಸ್ವರ್ಗ ಇನ್ನೆಲ್ಲೋ. ಸ್ವರ್ಗ ನಿಂತೇ ಹೋಗುತ್ತೆ. ಯಾಕಂದ್ರೆ ಇದು ಮುಕ್ತಿ ಬೀಜ, ನಿತ್ಯ ಸುಖವನ್ನ ಕೊಡುವಂತದ್ದು. ಅದು ತಾತ್ಕಾಲಿಕ ಸುಖವನ್ನು ಕೊಡುವಂತದ್ದು, ಪುಣ್ಯದ ಲೆಕ್ಕದಲ್ಲಿ ಕೊಡುವಂತದ್ದು. ಪುಣ್ಯ ಖರ್ಚಾಯಿತು ಅಂತಂದ್ರೆ ಮತ್ತಿಲ್ಲ ಅಂತ ವಾಪಸ್ ಕಳಿಸುವಂತದ್ದು. ಪುಣ್ಯದ ಸಂಪತ್ತು ತುಂಬಿರುವರ ತನಕ ಮಾತ್ರ ಅವರನ್ನ ಸಂಬಂಧಿಕರು ಅಂತ ಅನ್ನುವ ರೀತಿಯಲ್ಲಿ, ಆತ್ಮೀಯರು ಅನ್ನುವ ರೀತಿಯಲ್ಲಿ ನೋಡುತ್ತೆ. ಯಾವಾಗ ಪುಣ್ಯದ ಅಕೌಂಟ್ ಕ್ಲೋಸ್ ಆಗುತ್ತೋ ಆವಾಗ ತಕ್ಷಣವೇ ಸ್ವರ್ಗನ ಅದರ ದರ್ಶನವೂ ಆಗದಷ್ಟು ದೂರಕ್ಕೆ ಹೋಗಿ ಬೀಳ್ತೇವೆ. ಅದರ ನೆನಪು ಕೂಡ ಸ್ವರ್ಗದಲ್ಲಿ ಸುಖವಾಗಿತ್ತು ಅಂತ ಅನ್ನೋದು ಆಗಬಾರ್ದು. ಅಷ್ಟು ಅದು ಹೊಸ ದುಃಖ, ಹೊಸ ಕರ್ಮ ನಮ್ಮನ್ನ ನುಂಗಿ ಕುಡಿದು ಬಿಡುತ್ತೆ. ನೀವು ಇಷ್ಟೊತ್ತು ಅನುಭವಿಸಿದ್ದಲ್ಲ ಕನಸೋ ನಿಜನೋ ಏನು ಗೊತ್ತಾಗದೇ ಇರುವ ಸ್ಥಿತಿ, ಅಷ್ಟು ದುಃಖ ಮತ್ತೆ ಕಾಡುತ್ತೆ. ಅನುಭವಿಸಿದ್ದೇ ಸತ್ಯ, ಆದ್ರೆ ಅದಕ್ಕಿಂತ ಹೆಚ್ಚು ದುಃಖದ ದುಸ್ಥಿತಿಗಳ ಚಕ್ರವಾಗಿ ಈ ಸಂಸಾರ ನಮ್ಮನ್ನ ಆಟ ಆಡಿಸುತ್ತೆ. ಇದರಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಅನ್ನುವಷ್ಟರಲ್ಲಿ ಅದು ವಾಪಸ್ ಮತ್ತೊಂದು ಹಾವು ಗುಳುಮ್ ಅಂತ ನುಂಗಿ, ಅದು ಮೆಟ್ಲು ಅನ್ನೋ ತರ ಕಾಣಿಸ್ತಿರುತ್ತೆ, ಹೋದ್ರೆ ಬಾಯಿ ನುಂಗಿ ಬಿಡುತ್ತೆ. ಕೆಲವೊಮ್ಮೆ ಮೆಟ್ಲಲ್ಲಿ ಮೇಲೋಗಿ ಹಾವಲ್ಲಿ ಕೆಳಗೆ ಬರುವ ಆಟಗಳಿರ್ತವೆ, ಹಾವು ಏಣಿ ಆಟದಲ್ಲಿ. ಹಾಗೆ ಜೀವನ ಅನ್ನೋದು ಇದೇ ತರ 100ಕ್ಕೆ ಮುಟ್ಟಿಸುವುದು ಅಂತ ಅನ್ನೋದು ನಿರಂತರ ಹೊಸ ಹೊಸ ಜನ್ಮಕ್ಕೆ ಪಾನ್ ಹಾಕ್ತಾ ಇರುವುದು. ಅದರ ಬಿಲ್ಲೆಯನ್ನ ನಾವು ತಿರುಗಿಸಿ 1, 2, 3, 4, 5, 6 ಅಂತ ಹಾಕುವುದು ಅಂತಂದ್ರೆ ಆ ಜನ್ಮದಲ್ಲಿ ಅನುಭವಿಸ್ಲಿಕ್ಕಿರುವಂತಹ ಪ್ರಾರಬ್ಧವನ್ನ ಅನುಭವಿಸಿ ಮೇಲಕ್ಕೆ ಹೋಗುದು. ಅದು ಮತ್ತೆ ಮತ್ತೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಕರ್ಕೊಂಡು ಹೋದ್ರೆ ಮತ್ತೊಂದ್ ಸರ್ತಿ ಪುಣ್ಯದ ಪಾಕ ಕಮ್ಮಿ ಆದಾಗ ಕೆಳ್ಕೊಂಡ್ ಬರುತ್ತೆ. 100ಕ್ಕೆ ಹೋದ್ಮೇಲೆ ಮತ್ತೆ ಅವ್ರು ನಡೆಸ್ಲಿಕ್ಕಿಲ್ಲ, ಅವ್ನು ಓಡಾಡ್ಲಿಕ್ಕಿಲ್ಲ, ಅವ್ನು ಸುಖಿ. ಹಾಗೆ ಮೋಕ್ಷಕ್ಕೆ ಹೋಗೋ ತನಕ ಏಣಿಯಲ್ಲಿ ಏರುವುದು ಅಂತೇನಿದೆ ಅದು ಸ್ವರ್ಗ, ಹಾವಲ್ಲಿ ಬೀಳುವುದು ಅಂತೇನಿದೆ ಅದು ನರಕ. ಈ ಸ್ವರ್ಗ ನರಕಗಳ ಆಟ ಸಂಸಾರದ ಉದ್ದಕ್ಕೂ ನಿರಂತರ ಇದೆ. ಎಲ್ಲಿ ತನಕ ನೀವು 100ನ್ನು ಮುಟ್ಟುವುದಿಲ್ವೋ ಅಲ್ಲಿ ತನಕನೂ ಕೂಡ ಆಡ್ಲಿಕ್ಕಿದೆ, ಅಲ್ಲಿ ತನಕನೂ ಪಾನ್ ಎಸಿಲಿಕ್ಕಿದೆ, ಅಲ್ಲಿ ತನಕನೂ ಕರ್ಮಗಳನ್ನ ಅನುಭವಿಸ್ಲಿಕ್ಕಿದೆ. ಯಾವಾಗ ಅಲ್ಲಿ ಹೋದ್ವೋ ಅದು ನಮ್ಮ ಪ್ರಯಾಣ ಮುಗಿಯಿತು, ಆಟ ಮುಗಿಯಿತು ಒಂದ್ಸರ್ತಿದ್ದು ಅಂತ ಗೊತ್ತಾಗುತ್ತೆ. ಕೆಲವೊಂದು ಅಂಶದಲ್ಲಿ ಈ ಇಡೀ ಜೀವನಕ್ಕೆ ಅತ್ಯಂತ ಸಹಕಾರಿಯಾದಂತಹ ಬೆಳವಣಿಗೆ ಯಾವುದು ಅಂತಂದ್ರೆ ವಾಸುದೇವನ ನಾಮ. ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜವನುತ್ತಮನ್. ಈ ಏಣಿಯೇ ಸಿಕ್ಕಿದ್ರು ಕೂಡ, ಹಾವೇ ಸಿಕ್ಕಿದ್ರು ಕೂಡ ಧೃತಿಗೆಡದೆ ಒಬ್ಬ ಮನುಷ್ಯನನ್ನ ಮುಂದಕ್ಕೆ ನಡೆಸಿಕೊಂಡು
ಅವನ ತಪಸ್ಸು ಗಟ್ಟಿಯಾದಾಗ ಇದೆಲ್ಲವನ್ನು ಮೀರಿ 100ನ್ನ ಮುಟ್ಟಿಸುವಂತಹ ಪರಿಪೂರ್ಣತೆಯ ಕಡೆಗೆ ಸಾಗಿಸುವಂತಹ ಕೆಲಸವನ್ನ ವಾಸುದೇವ ಜಪ ಮಾಡುತ್ತೆ. ಒಂದೊಂದ್ಸಲ ಎಷ್ಟು ದಾರಿ ಆರಾಮವಾಗಿ ಸಾಗತ್ತೆ ಅಂದ್ರೆ ಎಲ್ಲ ಕಡೆ ತಪ್ಪಿಸಿಕೊಂಡು ಓಡಾಡ್ತೇವೆ. ನಾವು ಲಕ್ಕು ಅಂತ ಮಾತಾಡ್ತೇವೆ. ಅದೇ ಭಗವನ್ ನಾಮದ ಫಲ. ಕೆಲವೊಂದ್ಸರ್ತಿ ಎಷ್ಟು ಸರಿಯಾದ ರೀತಿಯಲ್ಲಿ ಹೀಗೆ ಬೀಳುತ್ತೆ ಅಂತ ಅನ್ಕೊಂಡು ನಾವು ಹಾಕಿದ್ರು ಕೂಡ ಒಂದಾಚೆ ಬೀಳುತ್ತೆ ಅಥವಾ ಒಂದೀಚೆ ಬೀಳುತ್ತೆ. ಕರೆಕ್ಟ್ ಒಂದರ ಆಚೆ ಈಚೆಯ ಮಾರ್ಜಿನ್ ಅಲ್ಲಿದ್ದ ಹಾವಿನ ಬಾಯಿಗೆ ಸಿಕ್ಕಿ ಸೀದಾ ಕೆಳಗೆ ತಗೊಂಬರುತ್ತೆ. ಕೆಲವೊಂದ್ಸರ್ತಿ ಕೆಲವು ಪಾಪಗಳು ಬಹಳ ಆಳಕ್ಕೆ ಕೆಳಕ್ಕೆ ತಳ್ಳುತ್ತೆ. ಕೆಲವು ಪಾಪಗಳು ಅಲ್ಲೇ ಚೂರು ಹಿಂದಕ್ಕೆ ಸರಿದು ಮತ್ತೆ ಮುಂದಕ್ಕೆ ಸಾಗುವಂತಹ ಸ್ಥಿತಿ. ಒಟ್ಟಂತೂ ಮತ್ತೆ ಮೇಲೆ ಬರ್ಲಿಕ್ಕೆ ಅವಕಾಶ ಇರುವ ಹಾಗೆ ಅದು ಬೆಳೆಸ್ತಾ ಇರುತ್ತೆ. ಹೀಗೆ ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜಂ ಅನುತ್ತಮಂ. ಅನುತ್ತಮಂ ಮುಕ್ತಿ ಬೀಜಂ. ಅನುತ್ತಮ ಅಂತಂದ್ರೆ ಇದೇನುಪ್ಪಾ ವಿಚಿತ್ರವಾಗಿದೆ ಅಲ್ಲ, ಅನುತ್ತಮ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಅಂತ ಹೇಳಬೇಕಿತ್ತಲ್ಲ. ಉತ್ತಮವಾದ ಬೀಜ ಮುಕ್ತಿ ಬೀಜಂ ಉತ್ತಮಂ. ನಮಗೆ ಲೋಕದ ವಿರುದ್ಧ ಪದಗಳನ್ನೆಲ್ಲ ಗಮನಿಸಿದಾಗ ಉತ್ತಮ ಅನುತ್ತಮ ಅದಕ್ಕೊಂದು ಅಕಾರ ಸೇರಿಸಿ ಬಿಟ್ರೆ ಅದ್ರ ವಿರುದ್ಧ ಪದ ಅನ್ನುವ ರೀತಿಯಲ್ಲಿ ನಾವು ಬಳಸಿ ಗೊತ್ತು. ಸರಿ, ಆ ಅಭಿಪ್ರಾಯ ತಪ್ಪಲ್ಲ. ಹಾಗಿದ್ರೆ ಇಲ್ಲಿ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್ ಅಂತ ವೇದದಲ್ಲಿ ಭಗವಂತನನ್ನ ಸ್ತೋತ್ರ ಮಾಡಿದ್ದು ಕೂಡ ಅವ್ಯವಸ್ಥೆ ಆಯ್ತಲ್ಲ. ಈಗ ಅನುತ್ತಮೋ ದುರಾದರ್ಶ, ಅವನು ಅನುತ್ತಮ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಏನರ್ಥ ಅಲ್ಲಿ? ದೇವರನ್ನೇ ಅನುತ್ತಮ ಅಂತ ಹೇಳುದಾದ್ರೆ ನಾವು ದೇವರನ್ನ ಯಾಕೆ ಅನುಸರಿಸಬೇಕು? ದೇವರ ಅನುತ್ತಮ ಅಂತ ಆಗಿದ್ರೆ ನಾವು ಹೇಗೆ ಅವನನ್ನು ನಂಬಿಕೊಂಡು ಬಿಡುಗಡೆಯ ದಾರಿಯನ್ನು ಹೊಂದುತ್ತೇವೆ? ಕೃಷ್ಣ ಕೈ ಎತ್ತಿ ನಮ್ಮನ್ನ ಮೇಲಕ್ಕೆ ಎಳ್ಕೊಳ್ತಾನೆ ಅಂತ ಹೇಳುದು ಯಾವಾಗ ಅಂದ್ರೆ ಅವನು ಉತ್ತಮನಾದ್ರಿಂದ. ನೀವು ಅನುತ್ತಮ ಅಂತ ಹೇಳ್ತಾ ಇದ್ದೀರಿ. ದೇವರಿಗೆ ಅನುತ್ತಮ ಅಂತಾನೆ ಹೆಸರು. ಅದು ಹೇಗ್ರಿ? ಅನುತ್ತಮ ಅಂತ ಅರ್ಥ ಹೆಸರು ಬಂದ್ರೆ ವಿರುದ್ಧ ಅರ್ಥ ಬರ್ಲಿಲ್ವಾ ಅಂದ್ರೆ? ಹೌದು, ನಮ್ಗೆ ಗೊತ್ತಿರುವುದು ಉತ್ತಮ ಅನುತ್ತಮ ಅಂತ ಎರಡು ವಿರುದ್ಧ ಪದಗಳು. ಶಾಸ್ತ್ರಕಾರರಿಗೆ ಇನ್ನೊಂದು ವಿಶಿಷ್ಟವಾದ ಅರ್ಥ ಗೊತ್ತಿದೆ. ನ ವಿದ್ಯತೆ ಉತ್ತಮಂ ಯಸ್ಮಾತ್ ಸಹ. ಯಾರಿಗಿಂತ ಉತ್ತಮನಾದ ಮತ್ತೊಬ್ಬ ಇಲ್ವೋ ಅವನ ಅನುತ್ತಮ. ಉತ್ತಮ ಯಾರಿಗೆ ಇಲ್ವೋ ಅವನ ಅನುತ್ತಮ. ಯಾರಲ್ಲಿ ದುಡ್ಡಿಲ್ವೋ ಅವನು ಅಧನ. ಅಧನ ಸಧನ ಸಂತು ಜೀವಂತು ಶರದಾಂಶತಂ ಅಂತ ಅಧನ ಅಂತ ಶಬ್ದ ಬಳಸ್ತೇವೆ ನಾವು. ಯಾರ ಹತ್ರ ದುಡ್ಡಿಲ್ವೋ ಅವನ ಅಧನ. ಯಾರಿಗಿಂತ ಉತ್ತಮನಿಲ್ವೋ ಅವನ ಅನುತ್ತಮ. ಯಾರಿಗೆ ಉತ್ತಮ ಅಂತ ಕರೆಸಿಕೊಳ್ಳುವ ಒಬ್ಬ ವ್ಯಕ್ತಿ ಎದುರಾಗುವುದಿಲ್ವೋ ಅವನ ಅನುತ್ತಮ. ಅವನಿಗಿಂತ ಉತ್ತಮನಾದ ಮತ್ತೊಬ್ಬ ಇಲ್ಲ. ಆದ್ರಿಂದಾಗಿ ಅನುತ್ತಮ. ಈ ಸಂಸ್ಕೃತದಲ್ಲಿ ಮಾತ್ರ ಈ ತರದ ವಿಶೇಷ ಅಭಿಪ್ರಾಯಗಳನ್ನು ಹುಟ್ಟಿಸುವಂತಹ ಶಬ್ದಗಳಿರುವಂತಹದ್ದು. ಬೇರೆ ಕಡೆ ಇದನ್ನೆಲ್ಲ ಸಮರ್ಥಿಸಿಕೊಳ್ಳಿ ಕಷ್ಟ ಆಗತ್ತೆ. ಹೇಗಪ್ಪ ಇದನ್ನ ಅರ್ಥ ಮಾಡುದು? ಆದ್ರೆ ಇದು ಭಾಷೆಯ ಸಹಜ ಗುಣ. ನಾವು ಅವನನ್ನು ಹೇಗಾದ್ರೂ ಮಾಡಿ ಈ ಶಬ್ದದಿಂದ ಗುರುತಿಸ್ಬೇಕು ಅನ್ನೋದಕ್ಕೋಸ್ಕರ ಶಬ್ದಾರ್ಥವನ್ನ ಹೇಳಿದ್ದಲ್ಲ. ಕೆಲವೊಂದ್ಸರ್ತಿ ಸಂಸ್ಕೃತದಲ್ಲಿ ಆಗುವ ಸಮಸ್ಯೆಗಳೇನು ಅಂತಂದ್ರೆ ಅವ್ರಿಗೆ ಬೇಕಾದ ಅರ್ಥ ತೆಗಿಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಹೇಗ್ ಬೇಕಾದ್ರೂ ದುಡಿಸ್ಕೊಳ್ತಾರೆ ಅಂತ. ಸಂಸ್ಕೃತದ ದುಡಿಮೆಯ ಶಕ್ತಿ ಎಷ್ಟು ಖುಷಿ ಕೊಡುವಂತದ್ದು, ಅಷ್ಟೇ ಕೆಲವೊಮ್ಮೆ ಬಾಧಕವೂ ಕೂಡ. ಬುದ್ಧಿ ಕೆಟ್ಟಿದ್ರೆ ಅರ್ಥವೂ ಕೆಡುತ್ತೆ, ಅಭಿಪ್ರಾಯವೂ ಕೆಡುತ್ತೆ. ಬುದ್ಧಿ ನೆಟ್ಟಗಿದ್ರೆ ಎಲ್ಲಾ ರೀತಿಯಿಂದಲೂ ಕೂಡ ಸತ್ಕಾರ್ಯವನ್ನು ನಡೆಸುವುದಕ್ಕೆ ಬೇಕಾದ ಶಕ್ತಿಯನ್ನ ಒಳಗಿನಿಂದ ನಾವು ಪಡ್ಕೊಳ್ತಾ ಹೋಗ್ತೇವೆ. ಅಂದಾಗಿ ಅನುತ್ತಮ ಅನ್ನುವ ಶಬ್ದದ ಅರ್ಥವನ್ನ ಹುಡುಕ್ಲಿಕ್ಕೆ ಕಷ್ಟಪಡ್ಬೇಕಾಗಿಲ್ಲ. ಅದಕ್ಕೆ ನಾನು ವಿಷ್ಣು ಸಹಸ್ರನಾಮ ಹೇಳಿದ್ದು. ಎಲ್ಲ ಗುಣಗಳನ್ನ ಯಾನಿ ನಾಮಾನಿ ಗೌಣಾನಿ ಅಂತ ಪ್ರತಿಜ್ಞೆ ಮಾಡಿ ಅನುತ್ತಮ ಅಂತ ನಾವು ಆ ಶಬ್ದದಿಂದ ಭಗವಂತನ ಅಗುಣತೆಯನ್ನ ಹೇಳಲಿಕ್ಕೆ ಸಾಧ್ಯವಾಗುತ್ತಾ? ಹಾಗಾದ್ರೆ ಅದು ಗುಣವನ್ನೇ ಹೇಳುತ್ತೆ. ಇದು ವೇದವ್ಯಾಸುರ ಮಾತು. ಋಷಿಭಿರ್ಬಹುಧಾ ಗೀತಂ. ಋಷಿಗಳೇ ಇದನ್ನ ಚೆನ್ನಾಗಿ ಹೇಳಿರುವಂತದ್ದು. ಆದ್ರಿಂದ ಇದು ಬಹುವ್ರೀಹಿ ಸಮಾಸದ ಒಂದು ಪ್ರಭೇದ. ನಂಜ್ ಬಹುವ್ರೀಹಿ ಅಂತ ಕರೀತಾರೆ. ಹಾಗಾಗಿ ಅನುತ್ತಮ ಮುಕ್ತಿ ಬೀಜಂ. ಸ್ವರ್ಗ ಅನ್ನೋದು ಅನುತ್ತಮ ಅಲ್ಲ, ಯಾಕಂದ್ರೆ ಅದಕ್ಕಿಂತ ಉತ್ತಮವಾದದ್ದೊಂದಿದೆ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ. ಎಲ್ಲಿ ಉಳಿದ ದೇವತೆಗಳ ಅಥವಾ ಸ್ವರ್ಗದ ಫಲವನ್ನ ಪಡೆಯಬೇಕು ಅಂತ ಲೋಕದ ಹಿತವನ್ನ ಅಷ್ಟಕ್ಕೇನೆ ಮುಗಿಸಿಕೊಂಡು ಮುಂದೆ ಹೋಗ್ತಾರೆ ಅಂದ್ರೆ
ಅವರು ಬಿಡುಗಡೆಯ ದಾರಿಯನ್ನು ಹೊಂದುವುದಕ್ಕೆ ಬಯಸ್ತಾ ಇಲ್ಲ ಅಂತ ಅರ್ಥ. ಮತ್ತೆ ಇದೇ ಚಕ್ರದಲ್ಲಿ ಸಿಲುಕಬೇಕು ಅನ್ನುವುದೇ ಅವರ ಹೆಬ್ಬಯಕೆ ಆಗಿರುತ್ತೆ. ಆದ್ರೆ ವಾಸುದೇವನ ನಾಮಸ್ಮರಣೆ ಮಾಡುವವನಿಗೆ ಮುಕ್ತಿ ಬೀಜಂ, ಮುಕ್ತಿ ಅಂದ್ರೆ ಬಿಡುಗಡೆ, ಸ್ಪಷ್ಟವಾದ ಬಿಡುಗಡೆ, ಸ್ಪಷ್ಟವಾದ ಬಿಡುಗಡೆಯನ್ನ ವ್ಯಂಜನಗೊಳಿಸುವ ಬೀಜ ವಾಸುದೇವ ಜಪ. ವಾಸುದೇವ ಅನ್ನುವ ಜಪ ಮುಕ್ತಿ ಬೀಜಂ. ಜಪದ ವಿಶೇಷತೆ ಏನು ಅಂತಂದ್ರೆ, ಭಗವಂತನ ವಾಸುದೇವ ನಾಮಕ್ಕೆ ಅಂಥ ವಿಶಿಷ್ಟವಾದ ಶಕ್ತಿ ಇದೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಈ ಕ್ವ ಅನ್ನುವ ಶಬ್ದ ಒಂದು ರೀತಿ ಅಸಾಧ್ಯವಾದದ್ದೇನಿದೆ ಅಥವಾ ಇದೇ ಅರ್ಥ ಅಂತ ಹೇಗ್ ತಿಳ್ಕೊಂಡ್ರಿ, ಇದಕ್ಕೆ ಎಲ್ಲಿಂದ ಹೋಲಿಕೆ ಅಪ್ಪ ಅಂತ ಹೇಳುವಾಗ ಕ್ವೇಯಂ ಶಿರೀಷ ಮೃದ್ವಂಗಿ ಕೊತಾದಂಗ್ ಮದನ ಜ್ವರ ಅಂತ ಒಂದು ಮಾತು ಬರುತ್ತೆ. ಶಿರೀಷ ಮೃದ್ವಂಗಿ, ಶಿರೀಷ ಪುಷ್ಪ ಅನ್ನೋದು ತುಂಬಾ ಮೃದುವಾದ ಅಂಗವುಳ್ಳ ಈ ಹೆಣ್ಣೆಲ್ಲಿ ಬಡಿದು ಕಾಡುವ ಮದನ ಜ್ವರ ಎಲ್ಲಿ, ಅಂದ್ರೆ ಅವಳನ್ನೊಂದು ವಿರಹ ಕಾಡ್ತಾ ಇದೆ. ಇಷ್ಟು ಮೆದುವಾದ ಪಕಳೆಗಳುಳ್ಳ ಪುಷ್ಪದಂತಿರುವ ಈಕೆಯನ್ನ ಮದನ ಜ್ವರ ಬಿಸಿ ಕಾಡಿದ್ರೆ ಸುಟ್ಟು ಹೋಗಲ್ವಾ, ಬಾಡಿ ಹೋಗಲ್ವಾ ಅನ್ನೋದನ್ನ ಹೇಳುವ ಹಾಗೆ ಇಲ್ಲೂ ಕೂಡ ಕೊನಾಕ ಪೃಷ್ಠಗಮನಂ, ಎಲ್ಲಿಂದ ಎಲ್ಲಿಗೆ ಸಂಬಂಧ, ಕೊಜಪೋ ವಾಸುದೇವೇತಿ ಮುಕ್ತಿ ಬೀಜಂ ಅನುತ್ತಮಂ. ವಾಸುದೇವ ಅನ್ನೋ ಶಬ್ದ ಮುಕ್ತಿಗೆ ಕಾರಣವಾದದ್ದು. ಅನುತ್ತಮವಾದ ಮುಕ್ತಿ, ಇದಕ್ಕಿಂತ ಉತ್ತಮವಾದ ಮುಕ್ತಿ ಮತ್ತೊಂದಿಲ್ಲ. ಮುಕ್ತಿ ಶಬ್ದವನ್ನು ಬಳಸಿದ್ದು ಕೂಡ ಅದಕ್ಕಾಗಿ, ಮತ್ತು ಅನುತ್ತಮ ಅನ್ನುವ ಶಬ್ದ ಬಳಸಿದ್ದು ಮುಕ್ತಿಗೆ ವಿಶೇಷಣವಾಗಿ. ಮುಕ್ತಿ ಬೀಜಂ ಅಂದ್ರೆ ವಾಸುದೇವ ಶಬ್ದಕ್ಕೆ ಅನುತ್ತಮತ್ವ ಇದೆ. ಆ ಅನುತ್ತಮತ್ವ ಅನ್ನೋದು ಈ ರೀತಿ ಭಗವಂತನಲ್ಲಿ ಎಲ್ಲ ಸೇರಿಕೊಂಡು ಹಾಡುವ ಮೂಲಕ. ವಾಸುದೇವ ಅನ್ನುವ ಶಬ್ದ ಅಂತ ಅದ್ಭುತವಾದ ಹೆಸರು. ವಸತಿ ಸರ್ವತ್ರ, ಎಲ್ಲ ಕಡೆ ವಾಸ ಮಾಡ್ತಾ, ದಿವ್ಯತಿ, ಇದು ವಾಸುದೇವ ನಾಮಸ್ಮರಣೆಯ ವಿಶೇಷ ಫಲ. ವಾ ಅಸುದೇವ ಅನ್ನುವುದು ಒಂದು ಇಲ್ಲಿ ಅರ್ಥ. ಅಸುದೇವನ ತಿಳಿವನ್ನೇ ಹೆಚ್ಚಿಸಿದವನು ವಾಸುದೇವ ಅನ್ನುವ ಶಬ್ದಕ್ಕರ್ಥ. ಅಸುದೇವ ಅಂತಂದ್ರೆ ಪ್ರಾಣದೇವ, ಪ್ರಾಣದೇವನಿಗೆ ವಾ ತಿಳಿವನ್ನ ಕೊಟ್ಟವನು. ಸವು ಪ್ರಾಣಸ್ಯ ಪ್ರಾಣ, ಪ್ರಾಣನನ್ನೂ ಕೂಡ ಪರಿಣಾಮಕಾರಿಯಾಗಿ ಲೋಕಕ್ಕೆ ಪರಿಚಯಿಸಿದವನು. ಅದರಿಂದಾಗಿ ಅವನನ್ನು ವಾಸುದೇವ. ನೀವು ವಾಸನಾದ್ ವಾಸುದೇವೋಸಿ ವಾಸುತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅನ್ನುವ ಪದ್ಯವನ್ನ ತೆಗೆದುಕೊಂಡ್ರಂತೂ ವಾಸುದೇವ ಶಬ್ದಕ್ಕೆ ಇನ್ನು 106 ಮುಖಗಳಲ್ಲಿ ಅರ್ಥವನ್ನು ತೆಗೆದುಕೊಳ್ಳುವಂತದ್ದಿದೆ. ಅದರಿಂದ ಈ ಅಂಶದಲ್ಲಿ ಭಗವಂತನ ತಿಳಿವನ್ನ ಸ್ಪಷ್ಟಪಡಿಸುವ ಮತ್ತು ಮುಕ್ತಿಗೆ ಬೀಜವೆನಿಸುವ ವ್ಯವಸ್ಥೆಯನ್ನ ಈ ಪದ್ಯದಲ್ಲಿ ಚೆನ್ನಾಗಿ ಬಿಡಿಸಿ ಹೇಳಿದ್ದು ನಮಗೆ ಗೊತ್ತಾಯಿತು. ಹಾಗಾಗಿ ಅನುತ್ತಮವಾದ ಮುಕ್ತಿ ಬೀಜವನ್ನ ದೊರಕಿಸಿಕೊಡುವ ವಾಸುದೇವ ಅನ್ನುವ ನಾಮದ ಜಪೆಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುವಂತೆ ಮಾಡುವಂತಹ ಸ್ವರ್ಗದ ಸುಖವನ್ನ ಲೆಕ್ಕ ಹಾಕುವುದಾದ್ರೆ ಹೇಗೆ ತೂಗುದು, 2 ತೂಗಿದ್ರೆ ಇದು ಕ್ವ ಎಲ್ಲಿ ಹುಡುಕಿ ಕೊಡಿ ಅಂತ ಕೇಳುವಷ್ಟು ಮರೆಯಾಗಿ ನಿಲ್ಲುತ್ತೆ ಅನ್ನೋದು ಗೊತ್ತಾಯ್ತು.